ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಸ್ನೇಹಿತರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಸ್ಪರ್ಧಾ ವಿನಯ ಎಜುಕೇಟರ್ ಫೌಂಡರ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲೇ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದರ ಮೂಲಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ ಹಾಗೂ ಮುಂತಾದವುಗಳನ್ನು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಅದಕ್ಕೂ ಮೊದಲು ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಸ್ಪರ್ಧಾ ವಿನಯ ಅಂತೇಳಿ ಟೆಲಿಗ್ರಾಮಲ್ಲಿ ಟೈಪ್ ಮಾಡಿದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಮ್ಮ ಸ್ಪರ್ಧಾ ವಿನಯ ಅಂತ. ಸ್ಪರ್ಧಾ ವಿನಯದ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲೂ ಸೇಮ್ ಸ್ಪರ್ಧಾ ವಿನಯ ಎಜುಕೇಟರ್ ಅಂತೇಳಿ ಇರುವಂಥದ್ದು. ಇಷ್ಟಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ಮಾಡ್ಬೋದು, ನಮ್ಮ ಫ್ರೀಯಾಗಿ ಏನು ಸಿಗುತ್ತೆ ನಾವು ಮೆಟೀರಿಯಲ್ಸ್ ಎಲ್ಲ ಹಾಕ್ತಾ ಇರ್ತೀವಿ, ಆ ಮೆಟೀರಿಯಲ್ಸ್ನ ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಇವತ್ತು ಮೊದಲನೇ ತರಗತಿ ಬಂದು ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಭಾರತ ಸಂವಿಧಾನದ ಪ್ರಸ್ತಾವನೆಯಿಂದ ನಾವು ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮೊದಲು ನಾನು ಇಲ್ಲಿ ಒಂದು ಪ್ರಿಯಾಂಬಲನ್ನು ಹಾಕಿದ್ದೇನೆ. ಭಾರತದ ನಮಗೆ ಗೊತ್ತು, ನಮ್ಮ ಪ್ರಿಯಾಂಬಲ್ ಅಂದರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಿದೆ. ಯಾಕಂದರೆ ಪ್ರತಿಯೊಬ್ಬ ಭಾರತದ ನಾಗರಿಕನಾಗಿರ್ತಕ್ಕಂಥ ಪ್ರತಿಯೊಬ್ಬನೂ ಸಹ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ತಿಳಿದುಕೊಳ್ಳಲೇಬೇಕು, ಇಲ್ಲ ಅಂದ್ರೆ ಆತ ಭಾರತೀಯ ನಾಗರಿಕ ಅಂತ ಅನಿಸ್ಕೊಳ್ಳೋದಿಲ್ಲ. ಆದ್ದರಿಂದ ಭಾರತ ಸಂವಿಧಾನದ ಪ್ರಸ್ತಾವನೆಯ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯವೂ ಹೌದು, ಅದೊಂದು ಮೂಲಭೂತ ಕರ್ತವ್ಯವೂ ಹೌದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸಂವಿಧಾನ ಯಾವ ರೀತಿ ಪ್ರಾರಂಭ ಆಗ್ತದೆ, ಭಾರತದ ಜನತೆಯಾದ ಅಂದರೆ ಭಾರತದ ಪ್ರಜೆಯಾದ ನಾವು ಭಾರತದ ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ ಮತ್ತು ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಹಾಗೂ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವದ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ 26ನೇ ದಿನದಂದು ನಮ್ಮ ಸಂವಿಧಾನವನ್ನ ನಾವೇ ಅಂಗೀಕರಿಸಿ ಅರ್ಪಿಸಿಕೊಂಡಿರುವಂಥದ್ದು. ಇದು ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ. ಅದನ್ನು ನಾನು ಇಂಗ್ಲಿಷಲ್ಲಿ ಹಾಕಿದ್ದೀನಿ ಇಲ್ಲಿ, ವಿ ದ ಪೀಪಲ್ ಆಫ್ ಇಂಡಿಯಾ. ಒಂದು ನಿಮಿಷ, ನಾನು ಹೈಲೈಟರ್ ತಗೊಂಡ್ಬಿಡ್ತೀನಿ ನಿಮ್ಗೆ ಯೂಸ್ ಆಗಲಿ ಅಂತೇಳಿ. ಒಂದು ನಿಮಿಷ. ಓಕೆ, ಹೈಲೈಟರ್ ತಗೊಂಡ್ಬಿಡೋಣ. ವಿ ದ ಪೀಪಲ್ ಆಫ್ ಇಂಡಿಯಾ, ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭ ಆಗೋದೇ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲೆಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಸಾವರಿನ್, ಸೋಷಿಯಲಿಸ್ಟ್, ಸಾವರಿನ್ ಸಾರ್ವಭೌಮ, ಸಮಾಜವಾದಿ, ಸೆಕ್ಯುಲರ್ ಅಂದ್ರೆ ಜಾತ್ಯತೀತ, ಡೆಮೊಕ್ರೆಟಿಕ್ ಅಂದ್ರೆ ಪ್ರಜಾಸತ್ತಾತ್ಮಕ, ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ. ಈ ರೀತಿಯಾಗಿ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭವಾಗುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ಬಾರಿ ನಮ್ಮ ಸ್ಟೇಟ್ ಎಕ್ಸಾಮ್ ನಮ್ಮ KPSC ಅವ್ರಿಗೆಲ್ಲ ಇದು ಬಹಳ ಇಷ್ಟವಾದಂತಹ ಕಾನ್ಸೆಪ್ಟ್ಗಳು. KPSC ಅವ್ರಿಗೆ ಪದೇ ಸಾವರಿನ್ ಅನ್ನ ಕೇಳ್ತಾ ಇರುವಂತದ್ದು, ಹಾಗೂ ಸೋಷಿಯಲಿಸ್ಟ್ ಅನ್ನ ಕೇಳ್ತಾರೆ. ಓಕೆ, ಸೆಕ್ಯುಲರ್. ನೀವು ಈ ಕನ್ನಡ ಪದಗಳನ್ನು, ಈ ಸಾವರಿನ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು. ಸಾರ್ವಭೌಮ, ಸಾವರಿನ್ ಅಂದ್ರೆ ಸಾರ್ವಭೌಮ, ಸೋಷಿಯಲಿಸ್ಟ್ ಅಂದ್ರೆ ಸಮಾಜವಾದಿ, ಸೆಕ್ಯುಲರ್ ಅಂದ್ರೆ ಜಾತ್ಯತೀತ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜಾತ್ಯತೀತ. ಅಂದ್ರೆ ನಾವು ನಮ್ಮ ಸ್ಟೇಟ್ ಎಕ್ಸಾಮ್ಗಳಿಗೆ ಓದ್ಬೇಕಾದ್ರೆ, ಅಧ್ಯಯನವನ್ನ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, ಈ ಇಂಗ್ಲಿಷ್ ಪದಗಳನ್ನು ಸಹ ತಿಳ್ಕೊಳ್ಬೇಕು, ಅದೇ ರೀತಿ ಕನ್ನಡ ಪದಗಳನ್ನು ತಿಳ್ಕೊಳ್ಬೇಕು. ಇವೆರಡೂ ಸಹ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದು ಬಾರಿ ನಮ್ಮ KPSC ಪರೀಕ್ಷೆಗಳಲ್ಲಿ ಕನ್ನಡದ ಇಂಗ್ಲಿಷಲ್ಲಿರತಕ್ಕಂಥದ್ದನ್ನು ಇಂಗ್ಲಿಷಲ್ಲೇ ಕೇಳುವಂತಹ ಒಂದು ಪದ್ಧತಿಯನ್ನ ಅವರು ಈಗ ಆಲ್ರೆಡಿ ರೂಢಿ ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಹೊಸದಾಗೇನು ಹೇಳುವಂತಹ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀವು ಇಂಗ್ಲಿಷಲ್ಲಿ ಹಾಗೂ ಕನ್ನಡದಲ್ಲಿ ಎರಡೂ ಆ ಮಾಧ್ಯಮದಲ್ಲಿ ತಿಳಿದುಕೊಂಡಿದ್ದೇ ಆದಲ್ಲಿ ಈ ಒಂದು ಟಾಪಿಕ್ ನಿಮ್ಗೆ ತುಂಬಾ ಈಸಿ ಆಗುವಂಥದ್ದು. ನಾನೀಗ ಆಲ್ರೆಡಿ ಸಂವಿಧಾನದ ಪೀಠಿಕೆಯನ್ನ ನಾನು ನಿಮ್ಮ ಮುಂದೆ ಓದಿದ್ದೀನಿ. ಓಕೆ, ಸಂವಿಧಾನದ ಪೀಠಿಕೆಯನ್ನು ನಾವು ಓದಿದ್ದೀನಿ. ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಯಾವ ರೀತಿ ಪ್ರಾರಂಭ ಆಗ್ತದೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭ. ಅಂದ್ರೆ ಈ ಒಂದು ಪ್ರಸ್ತಾವನೆ ನೀವು ಚೆನ್ನಾಗಿ ತಿಳ್ಕೊಂಡ್ರಿ ಅಂತೇನಾರ ಆದರೆ ನೀವು ಮುಂದೆ ನಾವು ಏನು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವೆಲ್ಲವನ್ನು ಹಾಗೂ
ಯಾವ ರೀತಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಹಾಗೂ ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಹೈಕೋರ್ಟ್ ಇದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಅವು ರಿಪೀಟ್ ಆಗ್ತಾವಲ್ಲಿ. ಜಸ್ಟಿಸು, ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ, ಭ್ರಾತೃತ್ವ ಇವೆಲ್ಲ ಕೂಡ ನಮಗೆ ಮತ್ತೊಮ್ಮೆ ರಿಪೀಟ್ ಆಗ್ತಕ್ಕಂತಹ ಒಂದೊಂದು ಇದು. ಓಕೆ, ಇದರಲ್ಲಿ ಒಂದಷ್ಟು ಕೀ ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋದಾದ್ರೆ ನೋಡಿ, ನಾನು ಅವಾಗಲೇ ಹೇಳಿದೆ ಸಾವರಿನ್ ಅಂತಕ್ಕಂಥದ್ದು ನಿಮಗೆ ಒಂದು ಕೀ ಪಾಯಿಂಟ್. ಓಕೆ ನೋಡಿ, ಸಾವರಿನ್ ಅಂತಕ್ಕಂಥದ್ದು ಒಂದು ಕೀ ಪಾಯಿಂಟ್, ಸೋಷಿಯಲಿಸ್ಟ್ ಅಂತಕ್ಕಂಥದ್ದು ಒಂದು ಕೀ ಪಾಯಿಂಟ್, ಸೆಕ್ಯುಲರ್ ಅಂತಕ್ಕಂಥದ್ದು, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಇವೆಲ್ಲ ಒಂದು ಕೀ ಪಾಯಿಂಟ್. ಇದರಲ್ಲಿ ನಾವು ಅಬ್ಜೆಕ್ಟಿವ್ಸ್ ಏನನ್ನು ಅಳವಡಿಸ್ಕೊಂಡು ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ. ನಾವು ಡೇಟ್ ಆಫ್ ಅಡಾಪ್ಷನ್ ನವೆಂಬರ್ 26, 1949 ನಾವು ಇದನ್ನ ಅಂಗೀಕಾರ ಮಾಡ್ಕೊಂಡ್ವಿ. ಹಾಗೂ ಇದನ್ನ ಅಳವಡಿಸ್ಕೊಂಡಿದ್ದ ಇದರಲ್ಲಿ ಎಷ್ಟರಲ್ಲಿ, ಜನವರಿ 26, 1950 ನಮ್ಮ ಸಂವಿಧಾನವನ್ನು ಅಧಿಕೃತವಾಗಿ ನಾವು ಅಳವಡಿಸ್ಕೊಂಡಿದ್ವಿ. ಆದ್ರೆ ಇದು ನಾವು ಅಂಗೀಕಾರ ಮಾಡ್ಕೊಂಡಿದ್ದು ನವೆಂಬರ್ 26ರಲ್ಲಿ. ಇದು ನೆನಪಿಡ್ವಿ, ಎರಡು ಡೇಟು ನಮ್ಮ ಹುಡುಗರು ಬಹಳಷ್ಟು ಸಾರಿ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಭಾರತ ಸಂವಿಧಾನಕ್ಕೆ ಕೇವಲ ಒಂದೇ ಒಂದು ಅಮೆಂಡ್ಮೆಂಟ್ ಆಗಿರುವಂತದ್ದು. ಅಂದ್ರೆ ಅಮೆಂಡ್ಮೆಂಟ್ ಅಂದ್ರೆ ನಿಮ್ಗೆಲ್ಲರೂ ಆಲ್ರೆಡಿ ಗೊತ್ತು, ತಿದ್ದುಪಡಿ. ಒಂದು ತಿದ್ದುಪಡಿಯೂ ಕೂಡ ನಮ್ಮ ಭಾರತ ಸಂವಿಧಾನಕ್ಕೆ ಆಗಿದೆ, ಅದು 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯ ಮೂಲಕ ನಾವು ನಮ್ಮ ಭಾರತದ ಸಂವಿಧಾನಕ್ಕೆ ಸಮಾಜವಾದಿ ಹಾಗೂ ಜಾತ್ಯತೀತ ಹಾಗೂ ಇಂಟಿಗ್ರಿಟಿಯನ್ನ ನಾವು ಸೇರಿಸಿರುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ನೋಡೋದಾದ್ರೆ, ಪ್ರಸ್ತಾವನೆಯ ಒಂದು ಮೂಲ ಇತಿಹಾಸವನ್ನು ನೋಡೋದಾದ್ರೆ, ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ 13ನೇ ತಾರೀಕು 1946ರಂದು ಏನ್ ನಮಗೆ ಆಗಸ್ಟ್ ಆಫರ್ ಅನ್ನ ಕೊಟ್ಟಿರ್ತಾರೆ. ಅವಾಗ ಆಗಸ್ಟ್ ಆಫರ್ ಅಲ್ಲಿ ಎರಡನೇ ಮಹಾಯುದ್ಧ ಮುಗಿದ ನಂತರ 1945ರಲ್ಲಿ ಎರಡನೇ ಮಹಾಯುದ್ಧ ಮುಗಿಯುತ್ತೆ. ಆ ಮಹಾಯುದ್ಧ ಮುಗಿದ ಮೇಲೆ ಬ್ರಿಟಿಷರು ಏನ್ ಹೇಳ್ತಾರೆ, ನೀವು ನಿಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಒಂದು ಸಂವಿಧಾನವನ್ನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ 13, 1946ರಂದು ಒಂದು ಮೀಟಿಂಗ್ ಅನ್ನ ಕರೀತಾರೆ. ಮೀಟಿಂಗ್ ಅನ್ನ ಕರೆದು ಅದರಲ್ಲಿ ದೇಶಗಳ ನಿರ್ಣಯವನ್ನ ಮಂಡಿಸ್ತಾರೆ. ಈ ಒಂದು ನಿರ್ಣಯದ ಆಧಾರದ ಮೇಲೆ ನಮ್ಮ ಭಾರತದ ಪ್ರಸ್ತಾವನೆಯನ್ನ ರಚಿಸಿರುವಂತದ್ದು. ಅದೇ ರೀತಿ ಪ್ರಸ್ತಾವನೆ ಪರಿಕಲ್ಪನೆಯನ್ನ ನಾವು ಎಲ್ಲಿಂದ ಎರವಲು ಪಡ್ಕೊಂಡಿದೀವಿ ಅಂದ್ರೆ, ಅಮೆರಿಕ ಸಂವಿಧಾನದಿಂದ ನಾವು ಇದನ್ನ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಈ ಪ್ರಸ್ತಾವನೆಯ 4 ಮುಖ್ಯ ಘಟಕಗಳನ್ನ ನಾವು ನೋಡೋದಾದ್ರೆ, ಮೊದಲನೇದು, ಸಂವಿಧಾನ ತನ್ನ ಅಧಿಕಾರವನ್ನ ಭಾರತದ ಜನರಿಂದ, ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ. ಓಕೆ, ನಮ್ಮ ಸಂವಿಧಾನ ಯಾವ ರೀತಿ ಪ್ರಾರಂಭ ಆಗ್ತದೆ ಅಂದ್ರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಭಾರತದ ಜನರಿಗೋಸ್ಕರ, ಪ್ರಜಾಸತ್ತಾತ್ಮಕ ಒಂದು ರಾಷ್ಟ್ರವನ್ನು, ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂತಹ ಒಂದು ಸರ್ಕಾರ ಅಂತೇಳಿ ನಾವು ಕರಿತೀವಿ ಅಲ್ವಾ. ಅದೇ ರೀತಿ ಭಾರತದ ಜನರಿಂದ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥದ್ರಿಂದ ಪಡಿತಕ್ಕಂಥದ್ದು. ಇದರಲ್ಲಿ ಭಾರತದ ಸ್ವರೂಪ ಬಂದ್ರೆ ನೋಡಿ, ಭಾರತವು ಒಂದು ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ರಾಷ್ಟ್ರವಾಗಿರುವಂಥದ್ದು. ಇದು ಕೀ ಪಾಯಿಂಟ್ಸ್: ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಹಾಗೂ ಗಣರಾಜ್ಯ. ಇದರಲ್ಲಿ ನಾವು ಯಾವ ಗುರಿಗಳನ್ನ ನಾವು ಅಚೀವ್ ಮಾಡಬೇಕು, ಯಾವ ಗುರಿಗಳನ್ನ ಸಾಧಿಸಬೇಕಂದ್ರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ನಮ್ಮ ಸ್ವರೂಪ ಯಾವುದು? ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಗುರಿಗಳು ಯಾವ್ದು ಅಂದ್ರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಅಳವಡಿಸಿಕೊಂಡ ದಿನಾಂಕ ನವೆಂಬರ್ 26, 1949. ಇದರಲ್ಲಿ ಒಂದಷ್ಟು ಪ್ರಮುಖ ಪದಗಳು ಅಂದ್ರೆ ಸಾರ್ವಭೌಮ. ಸಾರ್ವಭೌಮ ಅಂದ್ರೆ ಯಾವುದೇ ಅಂದ್ರೆ ಬೇರೆ ದೇಶದ ಅಧೀನದಲ್ಲಿ ನಮ್ಮ ಭಾರತ ಇಲ್ಲ ಅಂದ್ರೆ ಯಾವುದೇ ಒಂದು ದೇಶದ ಅಧೀನಕ್ಕೆ ಒಳಪಡದ ಒಂದು ರಾಷ್ಟ್ರ ಅಲ್ಲ ನಮ್ಮ ಭಾರತ. ಒಂದು ಸ್ವತಂತ್ರ ರಾಷ್ಟ್ರವಾಗಿ 1947 ಆಗಸ್ಟ್ 15ರಿಂದ ಸ್ವತಂತ್ರ ರಾಷ್ಟ್ರವಾಗಿ ನಮ್ಮ ಭಾರತ ಸ್ಥಾಪನೆಯಾಗಿರುವಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಭಾರತ ಯಾವುದೇ ಒಂದು ರಾಷ್ಟ್ರದ ಅಧೀನದಲ್ಲಿಲ್ಲ. ಆದ್ದರಿಂದ ತನ್ನ ಆಂತರಿಕ ಹಾಗೂ ಬಾಹ್ಯ ಅಂದ್ರೆ ಆಂತರಿಕ ಹಾಗೂ ಬಾಹ್ಯ ಅಂದ್ರೆ ಹೊರಗಡೆ ಮತ್ತು ಒಳಗಡೆ, ದೇಶದ ಹೊರಗಡೆ ಇರತಕ್ಕಂಥ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ನಾವೇನು ಕರಿತೀವಿ, ಎಕ್ಸ್ಟರ್ನಲ್ ಅಫೇರ್ಸ್ ಪ್ಲಸ್ ಇಂಟರ್ನಲ್ ಅಫೇರ್ಸ್ ಎರಡನ್ನೂ ಕೂಡ ಸ್ವತಂತ್ರವಾಗಿ ಡಿಸಿಷನ್ ತಗೊಳ್ತಕ್ಕಂತಹ ಒಂದು ಅಧಿಕಾರವನ್ನ ನಮ್ಮ ಭಾರತದ ಸಂವಿಧಾನ ಹೊಂದಿರುವಂತದ್ದು. ಅದರಲ್ಲಿ ನೆಕ್ಸ್ಟ್ ಬರತಕ್ಕಂಥದ್ದು ಪ್ರಮುಖ ಪದ ಒಂದು ಸಮಾಜವಾದಿ ಅಂತೇಳಿ ಒಂದು ಪದ ಬರುತ್ತೆ. ಇದರಲ್ಲಿ ಇದು ಪ್ರಜಾಸತ್ತಾತ್ಮಕ ಸಮಾಜವನ್ನ ಸೂಚಿಸುವಂಥದ್ದು. ಇದರಲ್ಲಿ ಮಿಶ್ರ ಆರ್ಥಿಕತೆ ಅಂತ ಅಂದ್ರೆ ಸಮಾಜವಾದಿ ಇದು ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ತಮಗೆಲ್ಲರಿಗೂ ನಾನು ಹೇಳಿದೆ. ಆದ್ರಿಂದ ಇದು ಇಲ್ಲಿ ಯಾವುದೇ ಒಂದು ಸಮಾಜವನ್ನಾಗ್ಲಿ ಇನ್ನೊಂದಾಗ್ಲಿ ನಾವು ಡಿಸ್ಕ್ರಿಮಿನೇಟ್ ಮಾಡಂಗಿಲ್ಲ. ಎಲ್ಲವನ್ನೂ ಕೂಡ ಒಂದು
ಸಮಾನತೆಯಾಗಿ ನೋಡ್ಬೇಕು. ಆದ್ದರಿಂದ ಸಮಾಜವಾದಿ ಅಂತಕ್ಕಂಥ ಒಂದು ಪದವನ್ನು ಸೇರಿಸಿದ್ರು ಯಾವಾಗ ಅಂದ್ರೆ 42ನೇ ತಿದ್ದುಪಡಿ 1946 ಆದ್ಮೇಲೆ ಈ ಒಂದು ಇದನ್ನ ಸೇರಿಸಿರುವಂತದ್ದು. ನೆಕ್ಸ್ಟ್ ಜಾತ್ಯತೀತ ಪದವನ್ನು ಕೂಡ 42ನೇ ತಿದ್ದುಪಡಿಯ ಮೂಲಕನೇ ಸಂವಿಧಾನಕ್ಕೆ ಸೇರಿಸಿದ್ರು. ಇದರಲ್ಲಿ ರಾಜ್ಯಕ್ಕೆ ಅಧಿಕೃತ ಯಾವುದೇ ಧರ್ಮವಿಲ್ಲ, ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ನಾವು ಗೌರವಿಸ್ತೀವಿ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಭಾರತ ಯಾವುದೇ ರೀತಿಯ ಜಾತಿಗಳನ್ನ ಅಂದ್ರೆ ಯಾವುದೇ ಧರ್ಮಗಳನ್ನ ನಾವು ಪ್ರಮೋಟ್ ಮಾಡೋದಿಲ್ಲ. ಅಂದ್ರೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲಾ ಧರ್ಮಗಳು ಕೂಡ ಸಮಾನ ಅವಕಾಶವನ್ನ ನಾವು ನೀಡಿದೀವಿ. ಅದೇ ರೀತಿ ನಾನು ಏನ್ ಹೇಳಿದೆ ಅಂದ್ರೆ ನಿಮ್ಗೆ ಆರಂಭದಲ್ಲಿ ನಾವೇನು ಒಂದು ಪ್ರಸ್ತಾವನೆಯನ್ನ ನೋಡಿದ್ರೆ ನಮ್ಗೆ ಇಡೀ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಓಕೆ, ಇದು ಪ್ರಿಯಾಂಬಲ್. ಈ ಪ್ರಿಯಾಂಬಲ್ ನೋಡಿದ್ರೆ ನಾವು ಈ ಎಂಟೈರ್ ಪ್ರಿಯಾಂಬಲ್ ಅಲ್ಲಿ ನಮ್ಮ ಇಡೀ ಸಂವಿಧಾನ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಜಾತ್ಯತೀತ ಅಂದ್ರೆ ನಮ್ಮ ಸಂವಿಧಾನಕ್ಕೆ ಯಾವುದೇ ರೀತಿಯ ಧರ್ಮವಿಲ್ಲ, ಅಂದ್ರೆ ಎಲ್ಲಾ ಧರ್ಮಗಳಿಗೂ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಅದೇ ರೀತಿ ಎಲ್ಲಾ ಧರ್ಮಗಳನ್ನು ನಮ್ಮ ರಾಷ್ಟ್ರದಲ್ಲಿ ಒಂದೇ ಸಮನಾಗಿ ನೋಡುವಂಥದ್ದು. ಇದನ್ನ 42ನೇ ತಿದ್ದುಪಡಿ ಮೂಲಕ ಸೇರಿಸೋದು. ನೆಕ್ಸ್ಟ್ ಡೆಮೊಕ್ರಾಟಿಕ್ ಅಂದ್ರೆ ಪ್ರಜಾಸತ್ತಾತ್ಮಕ. ಇಲ್ಲಿ ತಮ್ಮ ಪ್ರತಿನಿಧಿಗಳನ್ನ ಅಂದ್ರೆ ದೇಶದ ಮುಖ್ಯಸ್ಥರನ್ನ, ಇಲ್ಲಿ ಪ್ರಜಾಸತ್ತಾತ್ಮಕ ಹಾಗೂ ಗಣರಾಜ್ಯ ನೋಡ್ಕೊಳ್ಳಿ. ದೇಶದ ಮುಖ್ಯಸ್ಥರು ಅಂದ್ರೆ ರಾಷ್ಟ್ರಪತಿಯನ್ನು ಕೂಡ ನಾವು ಪ್ರತ್ಯಕ್ಷ ಚುನಾವಣೆಯಿಂದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡೋದಿಲ್ಲ, ಪರೋಕ್ಷ ಚುನಾವಣೆಯಿಂದ ಆಯ್ಕೆ ಮಾಡಿದ್ರೆ ನಾವು ಯಾವ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತೀವಿ ಆ ಪ್ರತಿನಿಧಿಗಳು ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಂಥದ್ದು. ಅದನ್ನ ನಾವು ಪರೋಕ್ಷ ಚುನಾವಣೆ ಅಂತ ಕರಿತೀವಿ. ಅಂದ್ರೆ ದೇಶದ ಮುಖ್ಯಸ್ಥರನ್ನು ಇಲ್ಲಿ ಆಯ್ಕೆ ಮಾಡುವಂತಹ ಒಂದು ಪವರ್ ಅನ್ನ ಯಾರಿಗೆ ನೀಡಿದ್ದಾರೆ ಅಂದ್ರೆ ಜನರಿಗೆ ನೀಡಿರುವಂತದ್ದು. ಆದ್ದರಿಂದ ನಮ್ಮ ರಾಷ್ಟ್ರದಲ್ಲಿ ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಹಾಗೂ ಸಮಾಜವಾದಿ ಇವೆಲ್ಲಾ ಪದಗಳು ಬಹಳ ಇಂಪಾರ್ಟೆಂಟ್. ಸಾವರಿನ್ ಅಂದ್ರೆ ನಾವು ಯಾವುದೇ ರಾಷ್ಟ್ರದ ಅಧೀನಕ್ಕೆ ಒಳಪಟ್ಟಿಲ್ಲ. ಸಮಾಜವಾದಿ ಅಂದ್ರೆ ನಮ್ದು ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ಜಾತ್ಯತೀತ ಯಾವುದೇ ಧರ್ಮಗಳನ್ನ ನಾವು ಇಲ್ಲಿ ಮಾಡಲ್ಲ, ಧರ್ಮವನ್ನ ಒಂದು ರಾಷ್ಟ್ರ ಧರ್ಮ ಅಂತ ಹೇಳಿ ಡಿಕ್ಲೇರ್ ಮಾಡಲ್ಲ. ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಗೌರವಿಸ್ತೀವಿ. ಅದೇ ರೀತಿ ಪ್ರಜಾಸತ್ತಾತ್ಮಕ ಜನರು ತಮ್ಮ ಪ್ರತಿನಿಧಿಗಳನ್ನ ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ ಅಂದ್ರೆ 18 ವರ್ಷ ಮೇಲ್ಪಟ್ಟವರು ವೋಟನ್ನು ಹಾಕಿ ತಮಗೆ ಯಾರು ರೆಪ್ರೆಸೆಂಟರ್ ಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಗಣರಾಜ್ಯ ಅಂದ್ರೆ ದೇಶದ ಮುಖ್ಯಸ್ಥರು, ಅವರು ಕೂಡ ಪರೋಕ್ಷ ಚುನಾವಣೆಯ ಮೂಲಕ ಏನಾಗ್ತಾರೆ ಆಯ್ಕೆ ಆಗುವಂಥದ್ದು. ಇಲ್ಲಿ ಪ್ರಮುಖ ನ್ಯಾಯಾಂಗ ಪ್ರಕರಣಗಳು ಬಂದ್ರೆ ಒಂದು ಬೇರುಬಾರಿ ಪ್ರಕರಣ ಅಂತ ಬರುತ್ತೆ 1960ರಲ್ಲಿ. ಇಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತೇಳಿ ತೀರ್ಪನ್ನ ಕೊಡುವಂಥದ್ದು. ಅನಂತರ ಬರ್ತಕ್ಕಂಥ 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ. ಇದರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ತೀರ್ಪನ್ನ ಬದಲಿಸಿದೆ. ಹಿಂದಿನ ತೀರ್ಪು ಅಂದ್ರೆ 1960ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಏನ್ ಹೇಳಿರುತ್ತೆ, ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿತ್ತು. ಅದೇ ಕೇಶವಾನಂದ ಭಾರತಿ ಪ್ರಕರಣ ಬಂದಾಗ ಅದು ತನ್ನ ತೀರ್ಪನ್ನ ಬದಲಾವಣೆ ಮಾಡಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತೇಳಿ ಘೋಷಣೆಯನ್ನ ಮಾಡುತ್ತೆ. ಇದನ್ನ ಇಲ್ಲಿ ಸಂವಿಧಾನದ ಮೂಲ ರಚನೆ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು, ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ನ ನೀವು ತಿದ್ದುಪಡಿ ಮಾಡಬಹುದು ಅಂತೇಳಿ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ತೀರ್ಪನ್ನ ನೀಡುತ್ತೆ. ಆದ್ರೆ ನೆಕ್ಸ್ಟ್ 1995ರಲ್ಲಿ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತೇಳಿ ತಿಳಿಸುತ್ತೆ. ಅದೇ ರೀತಿ ಬೇಸಿಕ್ ಸ್ಟ್ರಕ್ಚರ್ನ ಯಾವುದೇ ರೀತಿ ನಾವು ಟಚ್ ಮಾಡುವಾಗಿಲ್ಲ. ಆ ಬೇಸಿಕ್ ಸ್ಟ್ರಕ್ಚರ್ನ ನಾವು ಏನ್ ಮಾಡಾಗಿಲ್ಲ, ಧಕ್ಕೆ ಮಾಡುವಾಗಿಲ್ಲ. ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಮಾಡದೇನೆ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಕೊಡ್ತು, ಪ್ರಸ್ತಾವನೆ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ, ಮತ್ತೆ ಇದನ್ನ ಸಂವಿಧಾನದ ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರ್ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಅದು LIC ಆಫ್ ಇಂಡಿಯಾ ಕೇಸಲ್ಲಿ ಏನ್ ಹೇಳ್ಬಿಡ್ತು ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ನ ಹೊರತು ನೀವು ತಿದ್ದುಪಡಿ ಮಾಡ್ರಿ, ಓಕೆ, ಯಾವ್ದನ್ನ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡ್ರಿ, ಆದ್ರೆ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗಬಾರ್ದು. ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗಬಾರ್ದು. ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಕಾನ್ಸ್ಟಿಟ್ಯೂಷನ್ ಇದು ಸುಪ್ರೀಂ ಕೋರ್ಟ್ ಹೇಳಲೇ ಇಲ್ಲ. ಓಕೆ, ಇದು ಬಹಳ ಇಂಪಾರ್ಟೆಂಟ್. 3 ಕೇಸ್ ಬರ್ತವೆ: ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, LIC ಆಫ್ ಇಂಡಿಯಾ ಪ್ರಕರಣ. ಇವನ್ನ ನಮ್ಮ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳುವಂಥದ್ದು. ಅದರಲ್ಲೂ ನಮ್ಮ KPSC ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಬಾರಿ ಕೇಳುವಂಥದ್ದು. ಅದರಲ್ಲಿ ನಾವು ತಿದ್ದುಪಡಿಯನ್ನ ನೋಡಿದ ಪ್ರಸ್ತಾವನೆಯನ್ನ ಇದುವರೆಗೆ ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1946. ಇದ್ರ ಮೂಲಕ ನಾವು ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂತಹ 3 ಹೊಸ ಪದಗಳನ್ನ ನಾವು ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಿರುವಂತದ್ದು. ನೆಕ್ಸ್ಟ್ ಪ್ರಸ್ತಾವನೆಯ ಪಠ್ಯಕ್ರಮ ನೋಡಿ. ಈ ಕ್ರಮ ಒಂದ್ ಸ್ವಲ್ಪ ಬಹಳ ಮುಖ್ಯ. ಇದನ್ನ ಪರೀಕ್ಷೆಗಳಲ್ಲಿ ಸರಿಯಾದ ಕ್ರಮದಲ್ಲಿ ಜೋಡಿಸ್ಲಿಕ್ಕೆ, ಅಂದ್ರೆ ಈಗ ನಮ್ಮ ಇದನ್ನ ನೋಡಿ ನಾನು ಫಸ್ಟ್ ಇದನ್ನ ಹಾಕ್ತೇನೆ. ಒಂದೇ ನಿಮಿಷ. ನೋಡಿ, ಇಲ್ಲಿದೆ ಸಾವರಿನ್
ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಅಂದ್ರೆ ಆರ್ಡರ್ ವೈಸ್ ಅಲ್ಲಿ ಇದೆ. ಇಲ್ಲಿಂದ ಆರ್ಡರ್ ವೈಸ್ ಅಲ್ಲಿ ಇದೆ. ಈ ಆರ್ಡರ್ ವೈಸ್ ಅಲ್ಲಿ ಜೋಡಿಸಿ ಅಂತೇಳಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ಅದರಲ್ಲಿ ಮೊದಲನೇದು ಬಂದ್ರೆ ಒಂದು ಸಮಾಜವಾದಿ, ಸೋಷಿಯಲಿಸ್ಟ್, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಹಾಗೂ ಗಣರಾಜ್ಯ ಅಂತೇಳಿ ಈ 5 ಪದಗಳನ್ನ ನಿಮಗೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಕೇಳ್ತಾ ಇರ್ತಾರೆ. ಅದೇ ರೀತಿ ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ನ್ಯಾಯದ ವಿಧಗಳು, ಸಂವಿಧಾನ ತನ್ನ ನಾಗರಿಕರಿಗೆ ಒಂದು 3 ರೀತಿಯಾದ ನ್ಯಾಯವನ್ನ ಒದಗಿಸುತ್ತೆ. ಅದರಲ್ಲಿ ಸಾಮಾಜಿಕ ನ್ಯಾಯ ಬಂದ್ರೆ ಜಾತಿ, ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ಯಾರನ್ನೂ ಸಹ ತಾರತಮ್ಯ ಮಾಡೋದಿಲ್ಲ. ಆರ್ಥಿಕ ನ್ಯಾಯ ಅಂದ್ರೆ ಸಂಪತ್ತು ಮತ್ತು ಆದಾಯದ ಅಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥದ್ದು. ಅದರಲ್ಲಿ ರಾಜಕೀಯ ನ್ಯಾಯ ಸಮಾನ ರಾಜಕೀಯ ಹಕ್ಕುಗಳು ಹಾಗೂ ಸರ್ಕಾರಿ ಕಚೇರಿಗಳಿಗೆ ಯಾವುದೇ ಜನಗಳನ್ನ ನಾವು ಪ್ರವೇಶ ಮಾಡೋದನ್ನ ನಿಷೇಧಿಸುವ ಹಾಗಿಲ್ಲ. ಎಲ್ಲರ ನಾಗರಿಕರಿಗೆ ಸಮಾನ ರಾಜಕೀಯ ಹಕ್ಕುಗಳನ್ನು ನೀಡಬೇಕು ಹಾಗೂ ಸರ್ಕಾರಿ ಕಚೇರಿಗಳಿಗೆ ಪ್ರವೇಶವನ್ನ ನೀಡಬೇಕು. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ನಾವು ಈ ಒಂದು ಆದರ್ಶಗಳನ್ನ 1917ರಲ್ಲಿ ಏನು ರಷ್ಯನ್ ಕ್ರಾಂತಿ ನಡೀತದೆ ಅದರಿಂದ ನಾವು ತಗೊಂಡಿರುವಂತದ್ದು. ಪ್ರಸ್ತಾವನೆಯಲ್ಲಿರ್ತಕ್ಕಂಥ ನ್ಯಾಯದ ವಿಧಗಳನ್ನ ನಾವು ನೋಡೋದಾದ್ರೆ ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಅದರಲ್ಲಿ ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಾಗಿಲ್ಲ. ಆರ್ಥಿಕ ನ್ಯಾಯ ಅಂದ್ರೆ ಸಂಪತ್ತು, ಆದಾಯದ ಅಸಮಾನತೆಯನ್ನು ಹೋಗಲಾಡಿಸಬೇಕು. ರಾಜಕೀಯ ನ್ಯಾಯ ಅಂತ ಎಲ್ರಿಗೂ ಸಮಾನವಾಗಿ ರಾಜಕೀಯ ಹಕ್ಕುಗಳನ್ನು ನೀಡಬೇಕು. ಇಷ್ಟನ್ನು ಮಾತ್ರ ನೆನಪಿಟ್ಕೊಂಡ್ರು ಸಾಕಾಗುತ್ತೆ. ಇದರಲ್ಲಿ ನಾವು ಈ ಒಂದು ಆದರ್ಶಗಳನ್ನ ನಾವು ಎಲ್ಲಿಂದ ತಗೊಂಡ್ವಿ ಅಂದ್ರೆ 1917ರಲ್ಲಿ ರಷ್ಯನ್ ಕ್ರಾಂತಿ ಆಗುತ್ತೆ. ಈ ರಷ್ಯನ್ ಕ್ರಾಂತಿಯಿಂದ ಇದನ್ನು ನಾವು ತಗೊಂಡಿರುವಂತದ್ದು. ನೆಕ್ಸ್ಟ್ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ನೋಡೋದಾದ್ರೆ, ಸಮಾನತೆ, ಭ್ರಾತೃತ್ವ ನೋಡೋದಾದ್ರೆ ಈ 3 ಪದಗಳನ್ನ ನಾವು ಫ್ರೆಂಚ್ ಕ್ರಾಂತಿ ಅಂತ ತಗೊಂಡು 1789 ಹಾಗೂ 1799ರ ಆಸುಪಾಸಿನಲ್ಲಿ ಫ್ರೆಂಚ್ ಕ್ರಾಂತಿ ನಡೀತಕ್ಕಂಥದ್ದು. ಇಲ್ಲಿಂದ ನಾವು ಇದನ್ನ ಎರವಲು ಪಡ್ಕೊಂಡ್ವಿ ಅಂತ ಹೇಳಿ ಹೇಳ್ತೀವಿ. ಇದರಲ್ಲಿ ಸ್ವಾತಂತ್ರ್ಯ ಅಂತೇಳಿ ಇದರಲ್ಲಿ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಆರಾಧನೆ ಸ್ವಾತಂತ್ರ್ಯ, ನಿಮ್ಗೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ನಾವೇನ್ ಕರಿತೀವಿ. ಇದರಲ್ಲಿ 19ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಿಮ್ಗೆ ಯಾವುದೇ ಧರ್ಮದಲ್ಲಿ ನೀವು ನಂಬಿಕೆಯನ್ನು ಇಡ್ಬೋದು, ಯಾವುದೇ ಧರ್ಮವನ್ನು ನೀವು ಫಾಲೋ ಮಾಡಿ, ಇವೆಲ್ಲ ನಿಮ್ಗೆ ಒಂದೊಂದು ಸ್ವಾತಂತ್ರ್ಯಗಳು ಕೊಡ್ತಾರೆ. ಈ ಸ್ವಾತಂತ್ರ್ಯವನ್ನ ನೀಡಬೇಕು, ಪ್ರತಿಯೊಬ್ಬ ನಾಗರಿಕನಿಗೂ ಸಹ ನೀಡಬೇಕು ಅಂತೇಳಿ ಈ ಒಂದು ಸ್ವಾತಂತ್ರ್ಯ ಅಂತಕ್ಕಂಥ ಇದನ್ನ ನಾವು ಎಲ್ಲಿ ಸೇರಿಸಿದೀವಿ, ಪ್ರಸ್ತಾವನೆಯಲ್ಲೇ ಸೇರಿಸಿದೀವಿ. ಈ ಪ್ರಸ್ತಾವನೆ ನೆಕ್ಸ್ಟ್ ಇದು ಫಂಡಮೆಂಟಲ್ ರೈಟ್ಸ್ ಅಲ್ಲೂ ನಿಮ್ಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ರಾಜಕೀಯ ನ್ಯಾಯ, ಸಾಮಾಜಿಕ ನ್ಯಾಯ ಇವೆಲ್ಲ ನಿಮ್ಗೆ ಎಲ್ಲಿ ಬರ್ತವೆ, ಫಂಡಮೆಂಟಲ್ ರೈಟ್ಸ್ ಅಲ್ಲೂ ಬರ್ತವೆ. DPSP ರಾಜನೀತಿ ನಿರ್ದೇಶಕ ತತ್ವಗಳಲ್ಲೂ ಇವು ರಿಪೀಟ್ ಆಗ್ತವೆ. ಆದ್ರೆ ಇದೊಂದು ಫ್ರೇಮ್ ವರ್ಕ್. ನೀವೇನು ಈಗ ಪರಿವಿಡಿ, ನಾವೇನು ಈಗ ಪರಿವಿಡಿ ಅಂತೇಳಿ ಕರಿತೀವಲ್ವ ನಾವು, ಪರಿವಿಡಿ ಅಂದ್ರೆ ಏನು, ನಮ್ಗೆ ಒಂದು ಮ್ಯಾಗಝಿನ್ ಅಂದ್ರೆ ಈ ಮ್ಯಾಗಝಿನ್ ಅಲ್ಲಿ ಏನೇನು ವಿಷಯಗಳು ಒಳಗೊಂಡಿದೆ. ಈಗ ರಾಷ್ಟ್ರೀಯ ಸುದ್ದಿಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಷ್ಟ್ರೀಯ ಮಟ್ಟದ ದಿನಾಚರಣೆ, ಅವಲ್ಗೆ ನಿಮ್ಗೇನ್ ಸಿಗುತ್ತೆ, ದಿನಾಚರಣೆ ಅಂದ್ರೆ ಈಗ ಪರಿವಿಡಿಲಿ ಸ್ವಾತಂತ್ರ್ಯದ ಬಗ್ಗೆ ಐತಂದ್ರೆ, ಸ್ವಾತಂತ್ರ್ಯ ಅಂದ್ರೆ ಯಾವ ರೀತಿ ಸ್ವಾತಂತ್ರ್ಯವನ್ನ ನಾಗರಿಕರಿಗೆ ಕೊಡಬೇಕು, ನಾವು ಅವ್ರಿಗೆ ಓನ್ ಆಗಿ ಥಿಂಕ್ ಮಾಡ್ತಕ್ಕಂಥದ್ದು ಹಾಗೂ ಅವರ ಅಭಿವ್ಯಕ್ತಿ ಅಂದ್ರೆ ಅವರು ಯಾವುದೇ ರೀತಿಯಾದಂತಹ ತಮ್ಮ ಅಭಿವ್ಯಕ್ತಿಯನ್ನ ಹೊರಗಾಕ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ಯಾರಿಗೆ, ಜನಸಾಮಾನ್ಯರಿಗೆ ನೀಡಬೇಕು. ಅದನ್ನೇ ಸ್ವಾತಂತ್ರ್ಯ ಅಂತ ಹೇಳಿ ಕರಿತೀವಿ. ಸಮಾನತೆ, ಇದರಲ್ಲಿ ಸ್ಥಾನಮಾನ ಮತ್ತು ಅವಕಾಶಗಳು ಅಂದ್ರೆ ರಾಜಕೀಯ ಸ್ಥಾನಮಾನ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಪ್ರವೇಶವನ್ನು ನೀಡತಕ್ಕಂಥದ್ದು ಹಾಗೂ ಯಾವುದೇ ಕೆಲಸಗಳಲ್ಲಿ ಸಮಾನ ಅವಕಾಶವನ್ನ ನೀಡುವಂಥದ್ದು, ನಾಗರಿಕ, ರಾಜಕೀಯ, ಆರ್ಥಿಕ ಸಮಾನತೆಯನ್ನ ಒಳಗೊಂಡಿರುವಂಥದ್ದು, ಅದನ್ನೇ ಸಮಾನತೆ. ನೆಕ್ಸ್ಟ್ ಭ್ರಾತೃತ್ವ, ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆಯನ್ನ ಕಾಪಾಡುವಂತಹ ಒಂದು ಸಹೋದರತ್ವ ಮನೋಭಾವವನ್ನ ನಾವು ಬೆಳೆಸಬೇಕು. ಇದು ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಕರ್ತವ್ಯಗಳಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟ್ ನಾವು ಮುಂದೆ ನೋಡೋದಾದ್ರೆ ಇಲ್ಲಿ ಪ್ರಸ್ತಾವನೆಯ ಕಾನೂನು ಬದ್ಧತೆ ಅಂದ್ರೆ ಇದನ್ನ ನಾವು ಏನಾದ್ರೂ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾವೇನಾದ್ರೂ ನ್ಯಾಯಾಲಯದ ಮೊರೆ ಹೋಗಬಹುದಾ? ಇಲ್ಲ, ನಾವು ನ್ಯಾಯಾಲಯದ ಮೊರೆ ಹೋಗುವಂತಿಲ್ಲ. ಯಾಕಂದ್ರೆ ಇದು ನ್ಯಾಯಬದ್ಧವಲ್ಲ. ಪ್ರಸ್ತಾವನೆಯಲ್ಲಿ ಇರ್ತಕ್ಕಂತಹ ಅಂಶಗಳನ್ನ ನೀವು ಜಾರಿಗೆ ತರಬೇಕು ಅಂತ ಹೇಳಿ ಯಾವುದೇ ಕೋರ್ಟ್ ಅಲ್ಲಿ ದಾವೆ ಹೂಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಏನಂದ್ರೆ DPSP ಅಲ್ಲಿ ನೀವು ಓದ್ತಿರಿ, ಅಂದ್ರೆ ಫುಲ್ ಇನ್ ಡೀಟೇಲ್ ಆಗಿ ಓದ್ತಿರಿ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದಷ್ಟು ಅಂಶಗಳನ್ನ ನೀವು ಜಾರಿ ಮಾಡಿ ಅಂತೇಳಿ ಸರ್ಕಾರದಲ್ಲಿ ಯಾವುದೇ ರೀತಿ ಮೊಕದ್ದಮೆಯನ್ನ ಹೂಡುವಂತಿಲ್ಲ. ಓಕೆ, ನೆಕ್ಸ್ಟ್ ಇದರಲ್ಲಿ ಒಂದಷ್ಟು ಪ್ರಮುಖ ವ್ಯಕ್ತಿಗಳು ಪ್ರಸ್ತಾವನೆಯ ಬಗ್ಗೆ ಹೇಳಿಕೆಗಳನ್ನ ನೀಡಿದ್ದಾರೆ. ಅವನು ನೋಡೋಣ. NA ಪಾಲ್ಕಿವಾಲಾ ಅಂತೇಳಿ ಇವರು ಪ್ರಸ್ತಾವನೆಯ ಸಂವಿಧಾನದ ಪರಿಚಯ ಪತ್ರ, ಇದು ಸಂವಿಧಾನದ ಒಂದು ಐಡೆಂಟಿಟಿ ಕಾರ್ಡ್ ಅಂತೇಳಿ ಯಾರು NA ಪಾಲ್ಕಿವಾಲಾ ಅವರು
ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಅದರಲ್ಲಿ ಕೆ ಮುನ್ಷಿ ಅವರು ಪ್ರಸ್ತಾವನೆಯು ನಮ್ಮ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಜಾತಕ ಅಂತೇಳಿ ಅವರು ಸಹ ಈ ಒಂದು ಪ್ರಸ್ತಾವನೆಯನ್ನ ಕರೆದಿದ್ದಾರೆ. ಇದರಲ್ಲಿ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅವರು ಪ್ರಸ್ತಾವನೆಯು ಸಂವಿಧಾನದ ಅತ್ಯಂತ ಅಮೂಲ್ಯವಾದ ಭಾಗ ಮತ್ತು ಅದರ ಆತ್ಮ ಅಂತೇಳಿ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅವರು ಕೇಳಿರುವಂಥದ್ದು. ಈ ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ಧ್ಯೇಯಗಳ ನಿರ್ಣಯ ವಿಶೇಷ ಪ್ರಸ್ತಾವನೆ ಅಂದ್ರೆ ಜವಾಹರ್ಲಾಲ್ ನೆಹರೂರವರು ನಾನು ಆರಂಭದಲ್ಲಿ ಹೇಳಿದಾಗ ಧ್ಯೇಯಗಳ ನಿರ್ಣಯವನ್ನ ನಮ್ಮ ಸಂವಿಧಾನದ ಅಡಿಪಾಯವಾಗಿ ಮಾಡ್ಕೊಂಡ್ರು. ಆ ಧ್ಯೇಯಗಳ ನಿರ್ಣಯವನ್ನ ಮಂಡಿಸಿದ್ರು. ಇದನ್ನ ನಾವು ಅಮೆರಿಕ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡ್ವಿ. ಅದೇ ರೀತಿ ಪ್ರಪಂಚದಲ್ಲಿ ಪ್ರಸ್ತಾವನೆಯಿಂದ ಪ್ರಾರಂಭವಾದಂತಹ ಮೊದಲ ಸಂವಿಧಾನ ಯಾವ್ದಾರಿದ್ರೆ ಅದು ಅಮೆರಿಕ ಸಂವಿಧಾನ. ಆನಂತರ ನಾವು ಸಹ ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಿರುವಂತದ್ದು. 1946 ಡಿಸೆಂಬರ್ 13ರಂದು ಇದನ್ನ ಮಂಡಿಸ್ತೀವಿ. ಅಂದ್ರೆ ಆಫ್ಟರ್ ರಷ್ಯನ್ ರೆವಲ್ಯೂಷನ್, ಅಂದ್ರೆ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಅಂದ್ರೆ ಎರಡನೇ ಮಹಾಯುದ್ಧ ಯಾವಾಗ ಮುಗೀತು, ಎರಡನೇ ಮಹಾಯುದ್ಧ ಮುಗಿದ ತಕ್ಷಣ ಬ್ರಿಟಿಷರು ಏನ್ ಮಾಡಿದ್ರು, ಅದರಲ್ಲಿ ಸ್ವಲ್ಪ ಹಿನ್ನಡೆಯನ್ನ ಸಾಧಿಸಿದ್ರು ಎರಡನೇ ಮಹಾಯುದ್ಧದಲ್ಲಿ. ಆ ಮಹಾಯುದ್ಧದಲ್ಲಿ ಹಿನ್ನಡೆಯನ್ನ ಸಾಧಿಸಿದ್ರಿಂದ ಏನ್ ಮಾಡಿದ್ರು, ನೀವು ನಿಮ್ಮ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ, ನಾವು ನಿಮ್ಗೆ ಆದಷ್ಟು ಬೇಗ ಏನ್ ಮಾಡ್ತೀವಿ, ಸ್ವತಂತ್ರವನ್ನ ಕೊಡ್ತೀವಿ ಅಂತೇಳಿ ಹೇಳಿದ್ರು. ಆದ್ದರಿಂದ ಇದನ್ನ ನಾವು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಈ ಒಂದು ಧ್ಯೇಯಗಳ ನಿರ್ಣಯವನ್ನ ನಮ್ಮ ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ್ರು. ಸಂವಿಧಾನದ ರಚನಾ ಸಭೆ ಜನವರಿ 22, 1947ರಂದು ಇದನ್ನು ಅಂಗೀಕಾರ ಮಾಡ್ತು. ಈ ನಿರ್ಣಯ ನಂತರ ಭಾರತ ಸಂವಿಧಾನದ ಪ್ರಸ್ತಾವನೆಯಾಗಿ ರೂಪಾಂತರಗೊಂಡಿತು. ಸ್ನೇಹಿತರೆ, ಇದಿಷ್ಟು ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಮಾಹಿತಿ. ನೀವು ಇಲ್ಲಿ ಪ್ರಸ್ತಾವನೆ ಅಂತ ಬಂದಾಗ ನೀವು ಪ್ರಸ್ತಾವನೆಯನ್ನ ಗಟ್ಟೊಡೆಯೋದಲ್ಲ. ಓಕೆ, ಪ್ರಸ್ತಾವನೆಯನ್ನ ಗಟ್ಟೊಡಿದೇನೆ ನೀವೇನ್ ಮಾಡ್ಬೇಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಕೀ ಪಾಯಿಂಟ್ಸ್ ಗಳು ಏನಿರ್ತವೆ, ಈ ಕೀ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾನು ಪದೇ ಪದೇ ಎಲ್ರಿಗೂ ಅದನ್ನ ಹೇಳ್ತಾ ಇರ್ತೀನಿ. ಕೀ ಪಾಯಿಂಟ್ಸ್ ಗಳು ನಮ್ಮಲ್ಲಿ ಏನ್ ಬರ್ತವೆ, ಈಗ ನೋಡಿ, ಇಲ್ಲಿ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ಯಾಟರ್ನಿಟಿ, ನೆಕ್ಸ್ಟ್ ಇಲ್ಲಿ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಈ ರೀತಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ರಿಪಬ್ಲಿಕ್, ಇವೆಲ್ಲವನ್ನು ನೆನ್ಪಿಡ್ಬೇಕು. ನೀವು ಎಂಟೈರ್ ಪ್ರಿಯಾಂಬಲ್ನ ನೆನ್ಪಿಟ್ಕೊಂಡ್ರು ತುಂಬಾ ಒಳ್ಳೆಯದು. ಅದರ್ವೈಸ್ ನೀವು ಈ ರೀತಿಯಾದಂತಹ ಕೆಲವೊಂದು ಕೀ ಪಾಯಿಂಟ್ಸ್ ಹಾಗೂ ಇದರಲ್ಲಿ ಇರ್ತಕ್ಕಂಥದ್ದು ಡೇಟ್ ಆಫ್ ಅಡಾಪ್ಷನ್, ನೆಕ್ಸ್ಟ್ ಅದನ್ನ ಯಾವಾಗ ಜಾರಿಗೆ ತಂದ್ವಿ, 1950 ಜನವರಿ 26ರಂದು ಅದನ್ನ ಜಾರಿಗೆ ತಗೊಬಂದ್ವಿ. ಇದರಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿದೆ, 42ನೇ ಅಮೆಂಡ್ಮೆಂಟ್ 1976. ಇದರಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ. ಈ ಬಾರಿ ಏನಾದರೂ ಎಕ್ಸಾಮ್ ಆದ್ರೆ ನಮಗೆ ಖಂಡಿತವಾಗಿಯೂ ಪ್ರಿಯಾಂಬಲ್ ಬಗ್ಗೆ ಪ್ರಶ್ನೆಗಳು ಖಂಡಿತ ಇರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಸೆಕ್ಯುಲರ್, ಸೋಷಿಯಲಿಸ್ಟ್ ಈ ಪದಗಳನ್ನ ನಾವು ಸೇರಿಸಿದ್ದು ತಪ್ಪು ಅಂತೇಳಿ ಯಾರೋ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ. ಆ ಕಾರಣದಿಂದ ಇವು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತವೆ. ಆದ್ದರಿಂದ ನೀವು ಆದಷ್ಟು ಸ್ವಲ್ಪ ಈ ಬಾರಿ ಪ್ರಿಯಾಂಬಲ್ನ ಸ್ವಲ್ಪ ಕ್ಲೀನ್ ಆಗಿ ಓದ್ಕೊಳ್ಳಿ. ಇದರಿಂದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಇಷ್ಟು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ತಮಗೆ ಮಾಹಿತಿ. ನೀವು ನಾನು ಆರಂಭದಲ್ಲಿ ಹೇಳಿದಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸ್ಪರ್ಧಾ ವಿನಯ ಅಂತೇಳಿ ಇದೇನು ಡಿಸ್ಪ್ಲೇ ಆಗ್ತದೆ, ಇದನ್ನ ನೀವು ಟೈಪ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸ್ಪರ್ಧಾ ವಿನಯ ಎಜುಕೇಟರ್ ಅಂತಾನೆ ಇದೆ, ಯೂಟ್ಯೂಬ್ ಅಲ್ಲೂ ಸ್ಪರ್ಧಾ ವಿನಯ ಎಜುಕೇಟರ್ ಅಂತ ಇದೆ. ನಿಮ್ಗೆ ಇದು ಯಾವ್ದು ಸಿಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲೇ ಹೋಗಿ, ಬೇಕಾದ್ರೆ ಗೂಗಲ್ ನೋಡಿದ್ರು ಸಿಗುತ್ತೆ. ಅದರ್ವೈಸ್ ಯು ಕ್ಯಾನ್ ಟೈಪ್ ಮೈ ನೇಮ್ ಆಲ್ಸೋ, ನನ್ನ ನೇಮ್ ಹೊಡೆದ್ರು ಕೂಡ ನಿಮ್ಗೆ ಚಾನಲ್ ಸಿಗುವಂತದ್ದು. ನಿಮ್ಗೆ ಇದು ಬಿಟ್ಟು ನಿಮ್ಗೆ ಇನ್ನೂ ಬೇಕು ಅಂದ್ರೆ ಎಕ್ಸ್ ಅಕೌಂಟ್ ಅಂದ್ರೆ ಟ್ವಿಟರ್ ಅಂತ ಹೇಳಿ ಕರಿತೀವಿ. ಟ್ವಿಟರ್ ಅಲ್ಲೂ ಕೂಡ ನಂದು ಅಕೌಂಟ್ ಇದೆ, ಲಿಂಕ್ಡ್ಇನ್ ಅಲ್ಲಿ ಕೂಡ ನಂದು ಅಕೌಂಟ್ ಇದೆ. ಸೇಮ್ ನಿಮ್ಗೆ ಎಲ್ಲಾ ಕಡೆನೂ ಒಂದೇ ಮಾಹಿತಿ ಸಿಗುವಂತದ್ದು. ಅದೇ ರೀತಿ ನಾನು ನಿಮ್ಗೆ ಇನ್ನೊಂದೇನ್ ಹೇಳ್ಬೇಕಂದ್ರೆ ನಮ್ಮ ಮ್ಯಾಗ್ಝಿನ್ ಸ್ಪರ್ಧಾ ವಿನಯ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಈಗ ಆಲ್ರೆಡಿ ಒಳ್ಳೆ ಪ್ರತಿಕ್ರಿಯೆ ದೊರೆತಿರುವಂತದ್ದು. ಈ ಒಂದು ಮ್ಯಾಗ್ಝಿನ್ಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿರುವಂತದ್ದು. ವಿನಯ್ ಕುಮಾರ್ಸ್ ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿನಯ. ಓಕೆ, ಈ ಒಂದು ಮ್ಯಾಗ್ಝಿನ್ ಈಗ ಆಲ್ರೆಡಿ ನಮ್ದು 4ನೇ ಎಡಿಷನ್ ಅಂದ್ರೆ 4ನೇ ಪತ್ರಿಕೆ ಬಂದಿರುವಂತದ್ದು. ಈಗ ಆಲ್ರೆಡಿ ನಾವು ಕರ್ನಾಟಕದಲ್ಲಿ ಯಾರು ರಿಲೀಸ್ ಮಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಎವರಿ ಮಂತ್ 1ನೇ ತಾರೀಕೆ ನಾನು ಮ್ಯಾಗ್ಝಿನ್ ರಿಲೀಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮಧ್ಯ ತಿಂಗಳಲ್ಲಿ ಯಾವ್ದಾದ್ರು 15ನೇ ತಾರೀಕು ನನ್ನ ಮ್ಯಾಗ್ಝಿನ್ ಅನ್ನ ಕೊಟ್ರೆ ಹುಡುಗರಿಗೆ ಯೂಸ್ ಆಗ್ಬೇಕು. ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ಹುಡುಗರಿಗೆ ಯೂಸ್ ಆಗ್ಲಿ ಅಂತೇಳಿ ನಾನು ಏನ್ ಮಾಡ್ತಾ ಇದ್ದೀನಿ, 1ನೇ ತಾರೀಕೆ ಮ್ಯಾಗ್ಝಿನ್ ರಿಲೀಸ್ ಮಾಡ್ತಾ ಇರೋದು. 1ನೇ ತಾರೀಕು ನಿಮ್ ಸಂಜೆ ಅಷ್ಟೊತ್ತಿಗೆಲ್ಲ ನಿಮಗೆ ಮ್ಯಾಗ್ಝಿನ್ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುವಂತದ್ದು. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ಈಗ ಆಲ್ರೆಡಿ
ನಿಮಗೆಲ್ಲ ಗೊತ್ತು, ನಂದು ಎಸ್ ಡಿ ಎಕ್ಸಾಮ್ ಏನು ಕಳೆದ ಒಂದು ಎಸ್ ಡಿ ಎಕ್ಸಾಮ್ ಆಯಿತು. ಇದರಲ್ಲಿ ಸುಮಾರು 9ಕ್ಕೂ ಹೆಚ್ಚು ಕ್ವಶನ್ಗಳು ನಮ್ಮ ಮ್ಯಾಗ್ಝಿನಿಂದ ನೇರವಾಗಿ ಬಂದಿರುವಂಥದ್ದು. ಬೇಕಾದರೆ ನೀವು ನನ್ನ ಮ್ಯಾಗ್ಝಿನು ಟೆಲಿಗ್ರಾಮಲ್ಲಿ ಇನ್ನೂ ಕೂಡ ಹಾಗೇ ಇದ್ದಾವೆ, ನಾವು ಯಾವುದನ್ನು ಕೂಡ ಡಿಲೀಟ್ ಮಾಡಲ್ಲ. ಈಗ ಆಲ್ರೆಡಿ 10,000+ ಸ್ಟೂಡೆಂಟ್ಸು ನಮ್ಮ ಟೆಲಿಗ್ರಾಮಲ್ಲಿ ಆಕ್ಟಿವ್ ಇರುವಂಥದ್ದು. ಆದ್ದರಿಂದ ನೀವು ಜಾಯ್ನ್ ಆಗಿ, ನಿಮ್ಮ ಸ್ನೇಹಿತರನ್ನು ಕೂಡ ಜಾಯಿನ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಪ್ರಿಯಾಂಬಲ್ ಆದಮೇಲೆ ನೆಕ್ಸ್ಟ್ ಟಾಪಿಕ್ ಯಾವುದಿದೆ ಅದೇ ರೀತಿ ಕಂಟಿನ್ಯೂಯೇಷನ್ ಕ್ಲಾಸ್ ಇರುತ್ತೆ. ಇದು ಒಂದು ರಿವಿಷನ್ ಕ್ಲಾಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಡೆಪ್ತ್ ಆಗಿಲ್ಲ, ರಿವಿಷನ್ ಕ್ಲಾಸ್, ನಿಮಗೆ ಲಾಸ್ಟ್ ಟೈಮ್ ರಿವಿಷನ್ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ರಿವಿಷನ್ ಕ್ಲಾಸ್ ಅಂತೇಳಿ ಹೇಳ್ತೀನಿ. ಇಲ್ಲಿಗೆ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಟೆಲಿಗ್ರಾಮ್ಗಳಿಗೆ ಜಾಯ್ನ್ ಆಗಿ. ನೀವು ನನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ @Dr. Dr. ವಿನಯ ಕುಮಾರ TN ಅಂತೇಳಿ ಹೊಡೆದ್ರೆ ನಾನು ಸಿಗ್ತೀನಿ, ನೇರವಾಗಿ ನಾನು ಸಿಗ್ತೀನಿ. ಓಕೆ, ರಿಪ್ಲೈ ಮಾಡೋದು ಲೇಟ್ ಆಗ್ಬೋದು, ಬಟ್ ಖಂಡಿತವಾಗಿಯೂ ನಾನು ಸಿಗ್ತೀನಿ ಅಂತ ಹೇಳ್ತಾ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದ.